ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಕ್ರಿಯೇಷನ್ಸ್. ನಾನಿವತ್ತೊಂದು ರಿಂಗ್ ಬೀಡ್ ಯೂಸ್ ಮಾಡಿ ಸ್ಯಾರಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಾನಿಲ್ಲಿ ಫಸ್ಟು 6 ಎಳೆ ದಾರನ ತೊಗೊಂಡಿದ್ದೀನಿ. ನೀಡಲ್ ಬಂದು 11 ನಂಬರು 0.7 mm. ಫಸ್ಟು ದಾರನ ಈ ರೀತಿ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಿದ ಮೇಲೆ 2 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ ಸೆಕೆಂಡ್ ಲಾಕ್ ಪಕ್ಕನೇ ನೀಡಲ್ ಹಾಕಿ ದಾರ ತಂದು ಈಗ ಇನ್ನೊಂದು ಡಬಲ್ ಕ್ರೋಶಾ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಅದರ ಪಕ್ಕನೇ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಇಲ್ಲಿ ಮತ್ತೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಈಗ ನಾವೇನು ಒಂದು ಡಬಲ್ ಕ್ರೋಶಾ ಮಾಡಿರ್ತೀವಲ್ಲ ಅದರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶಾ ಮಾಡಬೇಕು. ಸೊ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಅದರ ಪಕ್ಕದಲ್ಲೇ ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಹೀಗೆ ಇಲ್ಲಿ 4 ಡಬಲ್ ಕ್ರೋಶಾ ಮಾಡ್ತಿದ್ದೀನಿ ನಾನಿಲ್ಲಿ. ಫಸ್ಟ್ ಅಷ್ಟೇ 4 ಡಬಲ್ ಕ್ರೋಶಾ ಮಾಡಿ ನೆಕ್ಸ್ಟ್ ಮತ್ತು ಬೇರೆ ಮಾಡ್ತೀನಿ, ಹೆಚ್ಚಿಗೆ ಮಾಡ್ತೀನಿ. ಸೊ 4 ಡಬಲ್ ಕ್ರೋಶಾ ಆದಮೇಲೆ 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಇಲ್ಲೂ ಕೂಡ ಡಬಲ್ ಕ್ರೋಶಾನ ಮಾಡಬೇಕು. ಸೊ ಡೈರೆಕ್ಟಾಗಿ ಲಾಕ್ ಮಾಡಬೇಡಿ, ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಡಬಲ್ ಕ್ರೋಶಾ ಮಾಡಿ. ಸೊ ಇಲ್ಲಿ ನೆಕ್ಸ್ಟ್ ಈಗ ನಾನು ಈ 2 ಚೈನ್ ಹಾಕಿದ ಮೇಲೆ 8 ಡಬಲ್ ಕ್ರೋಶಾಗಳನ್ನ ಮಾಡ್ತಿದ್ದೀನಿ ನಾನು. ಈಗ ನೀವು ಫಸ್ಟ್ ಕೂಡ 8 ಮಾಡ್ಕೋಬೋದು. ನಾನು ಫಸ್ಟಿಗೆ ಮತ್ತು ಲಾಸ್ಟಿಗೆ 4 ಮಾಡಿದ್ದೀನಿ. ಸೊ ನೀವು ಡಿಸೈನ್ ಎಂಡ್ವರೆಗೂ ನೋಡಿ, ಗೊತ್ತಾಗುತ್ತೆ ನಿಮಗೆ ಎಷ್ಟು ಗ್ಯಾಪ್ ಇದೆ ಅಂತ ಹೇಳಿ. ಸೊ ನಿಮ್ಗೆ ಅಷ್ಟು ಗ್ಯಾಪ್ ಓಕೆ ಅನಿಸಿದರೆ ನೀವು 8 ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಜಾಸ್ತಿ ಆಯಿತು ಅನಿಸಿದರೆ ಕಡಿಮೆ ಮಾಡ್ಕೊಳ್ಳಿ ಡಬಲ್ ಕ್ರೋಶಾನ. ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಗ್ಯಾಪ್ ಬೇಕಂದರೆ ಹೆಚ್ಚಿಗೆ ಮಾಡ್ಕೊಳ್ಳಿ. ನಾನು ಇನ್ನೇನು 2 ಚೈನ್ ಹಾಕಿದ್ದೀನಲ್ಲ ಅಲ್ಲಿ ಕುಚ್ಚು ಕಟ್ತಿದ್ದೀನಿ. ಬೇಕಂದರೆ 2 ಚೈನ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು. ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಹೀಗೆ ಹಾಕ್ಕೊಂಡು ಹೋಗ್ಬೋದು ರಿಂಗ್ ಬೀಡನ್ನ. ಸೊ ಇಲ್ಲಿ ನಾನು 8 ಡಬಲ್ ಕ್ರೋಶಾ ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಈ ರೀತಿ ಸರ್ಕಲ್ ಬೀಡು, ಅದರೊಳಗಡೆ ಒಂದು ರೌಂಡ್ ಗೋಲ್ಡ್ ಬೀಡ್ ಯೂಸ್ ಮಾಡಿದ್ದೀನಿ. ಸೊ ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಇಲ್ಲೂ ಕೂಡ ಡಬಲ್ ಕ್ರೋಶಾ ಮಾಡಿ ಬೀಡನ್ನ ಲಾಕ್ ಮಾಡಬೇಕು ಸೀರೆಗೆ. ಹಾಗೆ ಡೈರೆಕ್ಟಾಗಿ ಲಾಕ್ ಮಾಡಬಾರ್ದು, ಈ ಡಬಲ್ ಕ್ರೋಶಾನೇ ಮಾಡಿದರೆ ಅದೇ ಲಾಕ್ ಆಗುತ್ತೆ. ಸೊ ಇಲ್ಲಿ ಕಂಟಿನ್ಯೂ ಇಲ್ಲೂ ಕೂಡ ನಾವು 8 ಡಬಲ್ ಕ್ರೋಶಾಗಳನ್ನ ಮಾಡ್ತಾಯಿದ್ದೀನಿ. ಸೊ ನೀವಿಲ್ಲಿ ಫಸ್ಟ್ 4 ಬಿಟ್ಟು ನೆಕ್ಸ್ಟ್ 2 ಚೈನ್ ಹಾಕೊಂಡ್ಮೇಲೆ ಎಷ್ಟು ಮಾಡ್ಕೊಂಡಿರ್ತೀರ ಅಷ್ಟೇ ಮಾಡ್ಕೊಂಡು ಹೋಗಿ ಕಂಟಿನ್ಯೂ. ನೀವಲ್ಲಿ 6 ಅಥವಾ 11, 10 ಎಷ್ಟು ಮಾಡ್ಕೊಂಡಿರ್ತೀರ ಅಷ್ಟೇ ಡಬಲ್ ಕ್ರೋಶಾನ ಇಲ್ಲೂ ಕೂಡ ಮಾಡ್ಕೋಬೇಕಾಗತ್ತೆ. ಸೇಮ್ ಕೌಂಟಲ್ಲಿ ಮಾಡಿ, ಆಮೇಲೆ ಸೇಮ್ ಲೆಂತಲ್ಲಿ ಮಾಡಿ, ಅಂದರೆ ಡಿಸೈನ್ ಲುಕ್ ಬರುತ್ತೆ. ಸೊ 8 ಡಬಲ್ ಕ್ರೋಶಾ ಹಾಕಿದ ಮೇಲೆ ಮತ್ತೆ 2 ಚೈನ್ಸ್ ಹಾಕಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು 1 ಡಬಲ್ ಕ್ರೋಶಾ ಮಾಡ್ಕೋಬೇಕು. ಇಲ್ಲೂ ಕೂಡ ಮತ್ತೆ 8 ಡಬಲ್ ಕ್ರೋಶಾಗಳನ್ನ ಮಾಡ್ಕೋಬೇಕು. ಸೊ ಫಸ್ಟು ಕೂಡ ನೀವು 8 ಮಾಡಿಕೊಂಡ್ರೆ ನಡೆಯುತ್ತೆ. 8 ಡಬಲ್ ಕ್ರೋಶಾ ಮಾಡ್ಕೊಂಡ್ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಮತ್ತು ಬೀಡ್ ಆ್ಯಡ್ ಮಾಡೋಣ. ಒಂದು ಸರ್ಕಲ್ ಬೀಡು, ಅದರೊಳಗಡೆ ಸ್ಮಾಲ್ ರೌಂಡ್ ಗೋಲ್ಡನ್ ಬೀಡ್. ಸೊ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸ್ಟ್ರೇಟಾಗಿ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಸೊ ಇಲ್ಲೂ ಕೂಡ ಮತ್ತೆ ಕಂಟಿನ್ಯೂ 8 ಡಬಲ್ ಕ್ರೋಶಾಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ 8 ಡಬಲ್ ಕ್ರೋಶಾ ಮಾಡಿ ಮತ್ತು 2 ಚೈನ್ಸ್ ಹಾಕಿ ಮತ್ತು 8 ಡಬಲ್ ಕ್ರೋಶಾ ಮಾಡಿ ಮತ್ತು ಬೀಡ್ಸ್ ಆ್ಯಡ್ ಮಾಡಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಲಾಸ್ಟಲ್ಲಿ 8 ಡಬಲ್ ಕ್ರೋಶಾ ಹಾಕಿ 2 ಚೈನ್ ಹಾಕಿದ ಮೇಲೆ 4 ಹಾಕಿ ಡಬಲ್ ಕ್ರೋಶಾ ಹಾಕಿ ಲಾಸ್ಟ್ 2 ಎಕ್ಸ್ಟ್ರಾ ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ. ಸೊ ಫಸ್ಟು 4 ಲಾಸ್ಟು 4 ಹಾಕಿ ಎಂಡ್ ಮಾಡಿದ್ದೀನಿ ಈ ಡಿಸೈನ್ನ. ಸೊ ಸೆಕೆಂಡ್ ಸ್ಟೆಪ್ಪಿಗೆ ಪಿಂಕ್ ಕಲರ್ ದಾರ ನಾನು 6 ಎಳೆ ತೊಗೊಂಡಿದ್ದೀನಿ. ಸೊ ಅದನ್ನ ಫಸ್ಟು ಲಾಕ್ ಏನು ಮಾಡಿರ್ತೀವಲ್ಲ ಆ ಲಾಕಿಗೆ ಒಂದು ಸರ್ತಿ ಲಾಕ್ ಮಾಡಬೇಕು. ಆಮೇಲೆ 2 ಚೈನ್ ಹಾಕಿರ್ತೀವಲ್ಲ ಆ 2 ಚೈನ್ಗೆ ಈ ರೀತಿ ಗ್ಯಾಪ್ ಇರುತ್ತೆ 2 ಚೈನ್ ಮತ್ತು ಡಬಲ್ ಕ್ರೋಶಾ ಮಧ್ಯೆ, ಅಲ್ಲೊಂದು ಸರ್ತಿ
ಲಾಕ್ ಮಾಡ್ಕೊಂಡ್ಮೇಲೆ ಈಗ ನಾವು ಡಬಲ್ ಕ್ರೋಶೆ ಹಾಕಿರ್ತೀವಲ್ಲ ಅದ್ರ ಮೇಲೆ ಹೋಲ್ ಗ್ಯಾಪ್ಸ್ ಕಾಣಿಸ್ತಿದೆ ನೋಡಿಲಿ. 4 ಡಬಲ್ ಕ್ರೋಶೆಯಲ್ಲಿ 3 ಹೋಲ್ ಗ್ಯಾಪ್ ಕಾಣಿಸ್ತಿದೆ. ಸೊ ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಸೊ ಆ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಈ ರೀತಿ ಮಾಡಬೇಕು. ಇದಕ್ಕೆ ಸಿಂಗಲ್ ಕ್ರೋಶೆ ಅಥವಾ ಲಾಕ್ ಅಂತಾರೆ. ಸೊ 3 ಸಿಂಗಲ್ ಕ್ರೋಶೆ ಮಾಡಿದ್ಮೇಲೆ 2 ಚೈನ್ಸ್ ಹಾಕಿ ನೆಕ್ಸ್ಟ್ ಇಲ್ಲೂ ಕೂಡ ಹೋಲ್ ಗ್ಯಾಪ್ಸ್ ಕಾಣಿಸುತ್ತೆ ನೋಡಿ. ನೆಕ್ಸ್ಟ್ 8 ಡಬಲ್ ಕ್ರೋಶೆದ ಮೇಲೆ ಕೂಡ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇಲ್ಲಿ ನಾನು ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಸೊ ನಾನು 8 ಹಾಕಿದ್ದೀನಲ್ವ ಅದಕ್ಕೆ ನಾನು 4 ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ನೀವು ಜಾಸ್ತಿ ಹಾಕಿದರೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಸೊ ನಾನು 4 ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ಮೇಲೆ ಇನ್ನೂ 4 ಹಾಗೆ ಬಿಟ್ಟಿದ್ದೀನಿ ನೋಡಿ. ಸೊ ಅಷ್ಟೇ ಬಿಡಿ ಅವನ್ನ. 4 ಸಿಂಗಲ್ ಕ್ರೋಶೆ ಮಾಡಿಂದ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ರೀತಿ ರಿಂಗ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಒಂದು ಸರ್ತಿ ತೆಗೀರಿ ಮತ್ತು 2 ದಾರ ಒಂದು ಸರ್ತಿ ತೆಗೀರಿ. ಒಂದು ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಮಾಡಿ ಡಬಲ್ ಕ್ರೋಶೆ ಅದು ಹಿಂದೆ ಹೋಗಿ ದಾರ ತಂದು 2 ದಾರ 1 ಮಾಡಿ ಪಿಕಾಟ್ ಮಾಡಿ. ಸೊ ಇಲ್ಲಿ ಪಿಕಾಟ್ಸ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಅದೇ ರಿಂಗ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ತೆಗೆದು 3 ಚೈನ್ ಹಾಕಿ ಈಗ ನಾವೇನು ಮಾಡಿ ಡಬಲ್ ಕ್ರೋಶೆದ ಹಿಂದೆ ಹೋಗಿ ದಾರ ತಂದು 2 ದಾರ 1 ಮಾಡಿ 3 ಚೈನ್ನ ಲಾಕ್ ಮಾಡಬೇಕು. ಸೊ ಅದು ಪಿಕಾಟ್ ಆಗ್ತೈತಿ. ಇಲ್ಲಿ ಕಂಟಿನ್ಯೂ ನಾನು 4 ಪಿಕಾಟ್ ಮಾಡ್ತಿದ್ದೀನಿ. ಸೊ 4 ಪಿಕಾಟ್ ಮಾಡಿದ್ಮೇಲೆ ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಸೊ ಬೀಡ್ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಡೈರೆಕ್ಟಾಗಿ ಹಾಗೆ 8 ಪಿಕಾಟ್ಸ್ನ ಮಾಡ್ಕೊಂಡು ಹೋಗ್ಬೋದು. ಸೊ ನಾನಿಲ್ಲಿ ಬೀಡ್ ಆ್ಯಡ್ ಮಾಡಿದರೆ ಒಂಥರ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಾನು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು 4th ಪಿಕಾಟ್ ಆದಮೇಲೆ ಸ್ವಲ್ಪ ದಾರ ಮೇಲೆತ್ತಬೇಕು. ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡೋಣ. ಸ್ಮಾಲ್ ರೌಂಡ್ ಗೋಲ್ಡನ್ ಕಲರ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು. ಡೈರೆಕ್ಟಾಗಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಅದಕ್ಕೆ ಪಿಕಾಟ್ ಮಾಡಬೇಕು. ಸೊ ಇದೇ ರೀತಿ ಈ ಸೈಡ್ ಕೂಡ ನಾವು 4 ಪಿಕಾಟ್ ಮಾಡೋಣ. ಸೊ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಸೊ ಈ ಸೈಡ್ ಕೂಡ 4 ಪಿಕಾಟ್ಸ್ನ ಮಾಡ್ತಾಯಿದ್ದೀನಿ. ಸೊ 4 ಆದಮೇಲೆ ಈಗ ಇಲ್ಲಿ ನಾನು 4th ಗ್ಯಾಪ್ ಇಟ್ಟಿದ್ದೀನಲ್ವ. ಸೊ ಇಲ್ಲಿ ನಾನು 4 ಹೋಲ್ ಗ್ಯಾಪ್ನ ಬಿಟ್ಟು ನೆಕ್ಸ್ಟ್ ಲಾಕ್ ಮಾಡ್ತೀನಿ. ಸೊ ಇಲ್ಲಿ 1 2 3 4 4th ಹೋಲ್ ಗ್ಯಾಪ್ಗೆ 4 ಬಿಟ್ಟಲ್ಲ 3 ಬಿಟ್ಟು 4th ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ 1 ಮಾಡಿ ಲಾಕ್ ಮಾಡ್ತಾಯಿದ್ದೀನಿ ಅಥವಾ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅದರ ಪಕ್ಕದ ಹೋಲ್ ಗ್ಯಾಪ್ಗೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ ಮತ್ತು ಅದರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಸೊ ಇಲ್ಲಿ 4 ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಆ ಪಿಕಾಟ್ನು ಲಾಕ್ನು ಸೇರಿನೇ 4 ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಇಷ್ಟೇ ಡಿಸೈನು. ಸೊ ನೀವು ಇದು ಮಧ್ಯದಲ್ಲಿ ರೌಂಡ್ ಗೋಲ್ಡನ್ ಕಲರ್ ಬೀಡ್ ತೊಗೊಂಡಿದ್ದೀನಲ್ಲ, ನೀವು ಅಲ್ಲಿ ಡಿಸೈನ್ ಬೀಡ್ ಕೂಡ ಆ್ಯಡ್ ಮಾಡ್ಬೋದು. ಸ್ವಲ್ಪ ಡಿಸೈನ್ ಬೀಡ್ ಆ್ಯಡ್ ಮಾಡಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ನನ್ನ ಹತ್ರ ಇದೇ ಇರೋದಂತ ಇದನ್ನು ಮಾಡಿರೋದು. ಸೊ ನೆಕ್ಸ್ಟ್ ಇಲ್ಲಿ 2 ಚೈನ್ ಹಾಕಿ ಇಲ್ಲಿ ನೆಕ್ಸ್ಟ್ ಹೋಲ್ ಗ್ಯಾಪ್ ಇದೆಯಲ್ಲ ಡಬಲ್ ಕ್ರೋಶೆದ ಮೇಲೆ, ಸೊ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಟೋಟಲಾಗಿ ಪ್ರತಿಯೊಂದು ಹೋಲ್ ಗ್ಯಾಪಲ್ಲೂ ಲಾಕ್ ಮಾಡ್ಕೊಂಡು ಹೋಗಬೇಕು ಅಥವಾ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು. ಟೋಟಲಾಗಿ 4 ಸರ್ತಿ ಸಿಂಗಲ್ ಕ್ರೋಶೆ ಮಾಡಬೇಕು. 4 ಸರ್ತಿ ಸಿಂಗಲ್ ಕ್ರೋಶೆ ಮಾಡಿದ್ಮೇಲೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಒಂದು ಡಬಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಆ ಮಾಡಿ ಡಬಲ್ ಕ್ರೋಶೆದ ಹಿಂದೆ ಹೋಗಿ ದಾರ ತಂದು ಪಿಕಾಟ್ ಮಾಡ್ಕೋಬೇಕು. ಸೊ ಇಲ್ಲಿ ಕೂಡ 4 ಪಿಕಾಟ್ ಮಾಡ್ಕೋಬೇಕು. ಇಲ್ಲ ನೀವು 5 ಮಾಡ್ಕೊಳ್ಳಿ. ಈ ಸೈಡ್ 5 ಮಾಡಿಕೊಂಡು ಒಂದು ಬೀಡ್ ಆ್ಯಡ್ ಮಾಡಿ ಈ ಸೈಡ್ ಕೂಡ 5 ಮಾಡ್ಕೋಬೋದು. ಈಗ ನಾನು 4 ಮಾಡ್ಕೊಂಡಿದ್ದೀನಿ. 4 ಮಾಡಿದ ಮೇಲೆ ಪಿಕಾಟ್ನ ನೆಕ್ಸ್ಟ್ ಸ್ವಲ್ಪ ದಾರ ಮೇಲೆತ್ತಿ ಮತ್ತೆ ಒಂದು ಬೀಡ್ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಮತ್ತೆ ಒಂದು ಡಬಲ್ ಕ್ರೋಶೆ ಮಾಡಿ ಪಿಕಾಟ್ ಮಾಡ್ಕೊಂಡು ಹೋಗಬೇಕು. ಸೊ ನೀವು 5 ಮಾಡಿದ್ರೂ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಆರ್ಚ್ ತುಂಬ ದೊಡ್ಡದಾಗ್ಬಿಡುತ್ತೆ. ಅದು ರಿಂಗ್ ಬೀಡು ಹಾಫ್ಗಿಂತ ಜಾಸ್ತಿ ಆಗುತ್ತೆ ಅನ್ನಿಸ್ತು. ಅದಕ್ಕೆ ನಾನಿಲ್ಲಿ 4 ಮಾಡಿದ್ದೀನಿ. ನೋಡಿ ನೀವು 5 ಹಾಕಿ ನೋಡಿ ಕರೆಕ್ಟ್ ಆಗುತ್ತೆ ಅಂದರೆ ನೀವು 5 ಹಾಕ್ಕೊಳ್ಳಿ. ಇಲ್ಲಾಂದರೆ 4 ಹಾಕಿ ಸಾಕಾಗುತ್ತೆ.
ಸೊ ಇಲ್ಲಿ 4 ಪಿಕಾಟ್ಸ್, ಈ ಸೈಡ್ 4 ಬೀಡು ಮತ್ತು ಈ ಸೈಡ್ 4 ಆದಮೇಲೆ 1 2 3 4 ಫೋರ್ತ್ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ತಾಯಿದ್ದೀನಿ. ಫೋರ್ತ್ ಹೋಲ್ ಗ್ಯಾಪಿಗೆ ಲಾಕ್ ಮಾಡಿ ನೆಕ್ಸ್ಟ್ ಅದರ ಪಕ್ಕದಲ್ಲೇ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶ, ನೆಕ್ಸ್ಟ್ ಅದರ ಪಕ್ಕದ ಹೋಲ್ ಗ್ಯಾಪ್ಗೆ ಸಿಂಗಲ್ ಕ್ರೋಶ ಅಂದರೆ ಒಂದೇ, ಲಾಕ್ ಅಂದರೆ ಒಂದೇ. ಸೊ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಬೇಕು. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈ 2 ಚೈನ್ಗೆ 2 ಚೈನ್ ಹಾಕಿ ಮತ್ತು ಈ ಸೈಡ್ ಕೂಡ 4 ಸರ್ತಿ ಸಿಂಗಲ್ ಕ್ರೋಶ ಮಾಡಿ ಮತ್ತು ಪಿಕಾಟ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಪೂರ್ತಿ ಡಿಸೈನು ಹೀಗೆ ಹಾಕ್ಕೊಂಡು ಹೋಗೋದು. ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಎಂಡಲ್ಲಿ 2 ಚೈನ್ ಹಾಕಿ ಸಿಂಗಲ್ ಕ್ರೋಶಗಳನ್ನ ಮಾಡಿ ಎಕ್ಸ್ಟ್ರಾ 2 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಸೊ ಇದಕ್ಕೆ ಇಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ. 2 ಚೈನನ್ನು ಹಾಕಿದ್ದೀನಲ್ಲ, ಅಲ್ಲಿ ಕುಚ್ಚು ಬರುತ್ತೆ. ಸೊ ಕುಚ್ಚು ಕಟ್ಟಿ ತೋರಿಸ್ತೀನಿ. ಕುಚ್ಚು ಕಟ್ಟಿದ ಮೇಲೆ ಈ ರೀತಿ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ನಿಮ್ಗೆ ಇಷ್ಟಿಷ್ಟು ಗ್ಯಾಪ್ ಸಾಕಂದರೆ ನೀವು 8 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಜಾಸ್ತಿ ಗ್ಯಾಪ್ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಸೊ ಡಿಸೈನ್ ಇಷ್ಟ ಆದರೆ ನೀವು ಒಂದು ಸತಿ ಟ್ರೈ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.